ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಏನಪ್ಪಾ ಅಂತಂದ್ರೆ, ಇವತ್ತು ತಾನ್ವಿದು ಬರ್ತ್ಡೇ ಇದೆ. ಬರ್ತ್ಡೇಗೆ ಸೆಲೆಬ್ರೇಷನ್ ಮಾಡ್ತೀವಿ, ಮತ್ತೆ ಒಂದಷ್ಟು ಗಿಫ್ಟ್ಸ್ ಇದೆ, ಒಂದಷ್ಟು ಸರ್ಪ್ರೈಸಸ್ ಇದೆ. ಎಲ್ಲಾನು ಏನೇನು ಅಂತ ನಾನು ನಿಮ್ಗೆ ಎಲ್ಲಾನು ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ ಗೈಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ತಾನೇ ಇಬ್ರದ್ದು ಸ್ನಾನ ಎಲ್ಲ ಆಯ್ತು, ಯಾವುದೋ ಒಂದು ಬಟ್ಟೆ ನೇತಾಕೊಂಡು ಬಂದ್ಬಿಟ್ಟಿದ್ದೀವಿ. ಓಕೆ ವಿಡಿಯೋ ಮಾಡೋಣ ಅಂತೇಳಿ. ಯಾಕೆ ಅಂತಂದರೆ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ. ಒಂದು ವಾರನ ಅಂತ ಅವಳನ್ನ ಎಷ್ಟು ದಿನ ನಾನು ಅಳಿಸ್ತಾ ಇದ್ದೀನಿ, 15 ಡೇಸಿಂದ ಕಂಟಿನ್ಯೂಸ್ ಆಗಿ ಅಳಿಸ್ತಾನೆ ಇದ್ದೀನಿ. ನಿನ್ಗೇನು ಇಲ್ಲ, ನಿನ್ಗೇನು ಕೊಡ್ಸಲ್ಲ, ನಿಮ್ಮಮ್ಮ ಏನು ಕೊಡ್ಸಲ್ಲ, ನಾವ್ಯಾರು ಕೊಡ್ಸಲ್ಲ, ಏನು ಟೋಟಲಾಗಿ ನಿನ್ನ ಬರ್ತಡೇನೇ ಮಾಡಲ್ಲ ಅಂತೆಲ್ಲ ಹೇಳಿ ಫುಲ್ಲು ಹಿಂಗೆ ಹೇಳಿ ಇಟ್ಟಿದ್ದೀವಿ. ಅವಳು ಕೊನೆಗೆ ಯಾವ ಸ್ಟೇಜಿಗೆ ಬಂದ್ಲು ಅಂದರೆ, ಅಟ್ಲೀಸ್ಟ್ ನಂಗೆ ಒಂದು ಡ್ರೆಸ್ ಆದರೂ ಕೊಡಿಸು ಅಂತ ಬಂದ್ಲು. ನಾನಿಲ್ಲ, ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿದೆ. ಅದಾದಮೇಲೆ ಹೋಗ್ಲಿ ಒಂದು ಏರ್ ಕ್ಲಿಪ್ ಕೊಡಿಸು, ಬ್ರೇಸ್ಲೆಟ್ ಕೊಡಿಸು ಅಂತೆಲ್ಲ ಬಂದ್ಲು. ನಾನು ಇಲ್ಲ, ಆಗೋದೇ ಇಲ್ಲ ಅಂತಂದೆ. ಕೊನೆಗೆ ಯಾವ ಲೆವೆಲ್ಗೆ ಇಳಿದ್ಲು ಅಂದರೆ, 5 ರೂಪಾಯಿ ಚಾಕ್ಲೇಟ್ ಆದರೂ ಕೊಡಿಸು ಅಂತಂದ್ಲು. ನಾನು ಅಷ್ಟು ಕಾಸ್ಟ್ಲಿ ಇದ್ದಲ್ಲ, ನನ್ನ ಕೈಲಿ ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿ ಫುಲ್ ಹವಾ ಮಾಡಿಟ್ಟಿದ್ದೀನಿ. ಚೆನ್ನಾಗಿ ಅಳಿಸ್ತಾ ಇದ್ದೀನಿ. ಎಷ್ಟು ಅಳಿಸ್ತಾ ಇದ್ದೀನಿ ಅಂದರೆ ಅಷ್ಟು ಅಳಿಸ್ತಾ ಇದ್ದೀನಿ. ನಿಮಗೆ ಗೊತ್ತಲ್ಲ, ಈ ಅಕ್ಕನ ಮಕ್ಕಳು ಅಂದರೆ ಅಣ್ಣನ ಮಕ್ಕಳೆಲ್ಲ ಇದ್ರೆ ಹೆಂಗೆ ಬಲುಪಶಿ ಆಗ್ತಾರೆ ಅಂದರೆ ಗೊತ್ತಲ್ಲ, ಆ ರೇಂಜಲ್ಲಿ ಮಾಡ್ತಾ ಇದ್ದೀನಿ. ನಾನೇನು ಸುಮ್ಮನೆ ಮಾಡ್ತಾ ಇಲ್ಲ. ಏನಾದ್ರು ಮಾಡಿದ್ರು ಅದಾದಮೇಲೆ ಏನಾದರೂ ಅವಳಿಗೆ ಸರ್ಪ್ರೈಸ್ ಅನ್ನೋ ಥರ ಏನಾದ್ರು ಮಾಡ್ತೀನಿ. ಬಟ್ ಅಳಿಸೋದು ನಮ್ಮ ಕರ್ತವ್ಯ ಅಲ್ವಾ, ಅಳಿಸ್ತೀನಿ. ಪಾಪ ಇವತ್ತು ಅಳಿಸ್ಬಿಟ್ಟೆ. ಅವಳದೊಂದು ವಿಡಿಯೋ ಇದೆ, ಆ ವಿಡಿಯೋ ಸ್ಟೇಟಸ್ ಹಾಕಿದ್ದೇನೆ. ಅವಳು ಫುಲ್ಲು ಕ್ರಿಯೋ ಅಂತ ಅಳ್ತಾ ಇದ್ಲು. ಆದರೆ ನಾನು ಬಿಟ್ಟಿಲ್ಲ, ಸ್ಟೇಟಸ್ ಹಾಕ್ತೆ. ಅಕ್ಕನ ಮಕ್ಳು ಏನು ಕೇಳಿರೋದು, ಅದಕ್ಕೇನೆ ನಾವು ಗೋಳಿಕೊಳ್ಳಕ್ಕಂತೇನೆ ಇಟ್ಟಿರೋದು. ನಮ್ಮ ಅಕ್ಕ ನಮ್ಗೇನು ಒಸಿ ಮಾಡಿದಾಳ, ಅದ್ರ ಹತ್ರಷ್ಟು ಮಾಡವಳೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಾಟ ಕೊಟ್ಟವಳೆ ಅಂದ್ರೆ ಅಷ್ಟು ಕಾಟ ಕೊಟ್ಟವಳೆ. ಸೊ ಅದಕ್ಕೆ ಪ್ರತಿಫಲ ಆಗಿ ಅವ್ರ ಮಗಳು ಸಿಕ್ಕವಳು ನಮಗೆ. ಅವಳ ಮಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ. ಬಟ್ ಅದೆಲ್ಲ ಏನಿದ್ರು ಒಂದು ಸ್ವಲ್ಪ ಹೊತ್ತಷ್ಟೇ. ಅದಾದ್ಮೇಲೆ ಓಕೆ ಹ್ಯಾಪಿ ಮಾಡಿಸ್ಬಿಡ್ತೀವಿ. ಏನು ಕತ್ರು ಅಂತ ಶಾರ್ಟ್ಸ್ ಎಲ್ಲ ಅವಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಏನೋ ಒಂದು ಆಚೋ ಬಚ್ಚೋ ಮಚ್ಚಿನಿ ಅಂತೇನೋ ಅನ್ಕೊಂಡು 6-7 ವರ್ಷ ಇರುತ್ತೆ ಅವಾಗ ಮಾಡಿರೋ ವಿಡಿಯೋ. ಅದನ್ನ ಹಂಗೆ ಇಟ್ಕೊಂಡು ಈಗಲೂ ಅದನ್ನ ಅಳಿಸ್ತಾನೆ ಇರ್ತೀನಿ. ಅವಳು ನನ್ನ ತಂಗಿ ಏನು ತಾನೇ ಅಷ್ಟೆಲ್ಲ ಅಳಿಸಲ್ಲ. ಪಾಪ ನನ್ನ ತಂಗಿ ಒಂಥರ ಸಾಧು ಥರ ಸೈಲೆಂಟಾಗಿ ಇರ್ತಾಳೆ. ಆದರೆ ಅವಾಗ ಇಂಟ್ಗಳು ಕೊಡ್ತಾ ಇರ್ತಾಳೆ ಅಷ್ಟೇನೆ. ಅದಾದ್ಮೇಲೆ ಅಳಿಸೋದಲ್ಲ, ಏನಿಲ್ಲ. ಬಟ್ ನಾನಿದ್ದೀನಲ್ಲ, ನಾನು ವರ್ಷಕ್ಕೆ ಒಂದೇ ಸಲ ಅಳಿಸೋದು ಹೊಡೆಯೋದು. ಬಟ್ ನಾನಿದ್ದೀನಲ್ಲ, ನಾನೊಂಥರ ಅವಳಿಗೆ ರಾಕ್ಷಸಿ ಇದ್ದಂಗಿರ್ತೀನಿ. ನಮ್ಮ ಅಕ್ಕ ನಮ್ಮಿಬ್ರಿಗೆ ಇಡಂಬಿ ಆಗಿದ್ಲು. ನಾನು ನಮ್ಮ ಅಕ್ಕನ ಮಗಳಿಗೆ ರಾಕ್ಷಸಿ ಆಗಿದ್ದೀನಿ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಏನಿಲ್ಲ. ಓಕೆ ಬನ್ನಿ, ಏನು ಸರ್ಪ್ರೈಸಸ್, ಏನು ಗಿಫ್ಟ್ಸ್ ಅಂತೆಲ್ಲ ನಾನು ನಿಮ್ಗೆ ಹಂಗೆ ತೋರಿಸ್ತೀನಿ. ಇದು ಬ್ಲಾಗ್ ಹೋಗ್ತಾ ಇರುತ್ತೆ. ಫ್ಲಾಶ್ ಬ್ಯಾಕ್. ತಾನ್ವಿ ಬಿ ಸೆಕ್ಷನ್. ತಾನ್ವಿ ಯಾಕೆ ಅಳ್ತಾ ಇದೆಯೋ? ಎಲ್ಲ ಮೂತಿ ತೋರ್ಸು. ಎಲ್ಲ ಕೇಕ್ ನಾನ್ ಮಾಡ್ತೀನಿ. ನವೀನ ಪೇಂಟ್ ಒಂದು ಮಾಡ್ಕೊಟ್ಬಿಡ. ನವೀನ ಮಾವಿನೆಲ್ಲ ಮಾ ನಾನು ಕೇಕ್ ಮಾಡ್ದೆ ಮಾ, 1 ವರ್ಷ. ಚಾಕು ತೂರ್ತಾ ಇಲ್ಲಮ್ಮ ಕೇಕ್ ಒಳಗಡೆ. ಅದೇ ಕೇಕ್ ಈ ವರ್ಷ ಮಾಡ್ತೀನಿ ನೋಡು. ನಿಂಗೆ ಗೊತ್ತಿಲ್ವಲ್ಲ, ಇವಾಗ ಮಾಡ್ತೀನಿ ನೋಡು, ನಿಂಗೆ ಗೊತ್ತಾಗುತ್ತೆ. ಏ ಸುತ್ತಿಗೆ ತಂದಿ ಕೊಡೋ ನವೀನ, ಹೊಡೆದೊಡ್ದು ತಿಂದು. ನೀನ್ ಬರ್ತಡೇ ಮಾಡಕ್ ಯೋಗಿತೆಲ್ಲ ರಜಾ ಯಾಕೆ ಆಗ್ತೀಯ? ಏನೇನ್ ಮಾಡ್ತೀನಿ ನಿನ್ ಬರ್ತಡೇಗೆ? ಪುಳಿಯೋಗರೆ, ಚಿತ್ರಾನ್ನ, ಇಷ್ಟವಾದ 3 ತರ ಗುಲಾಬ್ ಜಾಮೂನ್. ಯಾಕೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಲ್ವಾ ಅದಕ್ಕ? ಬರಪ್ಪ. ಇಲ್ಲ ಬಾರೆ, ನಾಳೆ ತರ್ತೀನಿ ಬಾರೆ. ನಾಳೆ ತರ್ತೀನಿ ಬಾ. ಎಲ್ಲ ನಿನ್ನ ಕೊಡಿಸ್ತೀನಿ, ಎಲ್ಲ ನಿಮ್ಗೇನೆ. ನಂದೆಲ್ಲ ನಿನ್ಗೆ, ಅವಳದೆಲ್ಲ ನಿಂದೇನೆ ನೋಡು. ಈ ನೈಟಿನೂ ನಿನ್ಗೇನೆ.
of flashback. ಏನ್ ಮಾಡ್ತಿದ್ಯಾ? ಟೊಮೊಟೊ ಬಾತ್. ಗೀರ್ ಬೆಳಿಗ್ಗೆ ಎದ್ದಿದ್ದೆ ಏನ್ ಮಾಡ್ತಾಳೆ ಗೊತ್ತಾ, ಇದೆಲ್ಲ ಒರೆಸಿ ಸ್ಟವ್ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕ್ತಾಳೆ ಬೆಳಿಗ್ಗೆ ಎದ್ದಿದ್ದೇನೆ. ಮತ್ತೆ ಕಾಫಿಗೆ ಇಡ್ಬೇಕಾದ್ರೆ ಹಾಲು ಚೆಲ್ಲಿ ಎಲ್ಲ ಹಾಳು ಮಾಡ್ತಾಳೆ. ಬರ್ಡೇ ಗರ್ಲ್, ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಬಾ ಕಾಲು ಬಿದ್ದು ಆಶೀರ್ವಾದ ತಗೋ. ಕಾಲು ಬೀಳೆ ಅಲ್ಲೋಡು, ದೊಡ್ಡವ್ರ ಕಾಲು ಬೀಳ್ಬೇಕು. ಬಾ ಕಾಲು ಬಿದ್ದು ಆಶೀರ್ವಾದ ತಗೋ. ಆಮೇಲೆ ಎಲ್ಲರ ಜೊತೆ ನಾನು ತಗೊಂತೀನಿ. ಎಲ್ಲರ ಜೊತೆ ನೀನೇನ್ ತಗೊಂತೀಯ? ಬಾ ನೋಡು ಅಮ್ಮನ್ ಕಾಲು ನೋಡು. ವಾವ್, ಬಾ ಕಾಲು ಬೀಳು. ಹಾ ಬೀಳು. ನೋಡಿ ದುಡ್ಡುಗೋಸ್ಕರ ಬೀಳ್ತಾಳಂತೆ ನೋಡಿ. ಹಾ ಆಶೀರ್ವಾದ ಕಣ್ಣು ಕೂತ್ಕೊಂಡು ಮಾಡ. ಹಾ ಹ್ಯಾಪಿ ಬರ್ತ್ಡೇ ತನ್ವಿ. ಕಾಲ್ಗೆಲ್ಲ ಬೀಳ್ಬಾರ್ದು. ಎದ್ದೊಳಪ್ಪ ಕಾಲ್ಗೆಲ್ಲ ಬೀಳ್ಬಾರ್ದು. ಮಿನಿ ಗೌನ್ ಹಾಕೊಂಡವಳೆ. ಇದಕ್ಕೊಂದು ಕಟ್ಟೋದು ತರ, ಕಟ್ಟೋದಲ್ಲ ಜಸ್ಟ್ ಹಿಂಗೆ ಫ್ಯಾನ್ಸಿ ಟೈಪಲ್ಲಿ ಅಷ್ಟೇ. ಕಟ್ಟದಲ್ಲ ಕೈಲಿ ಇದು ನೋಡಿ, ಇದು ಬೇರೆ ಕೈಲಿ. ಓಹೋ, ಬರ್ತಡೇ ದಿವಸನೇ ಬ್ಲಡ್ ಬರ್ಸ್ಕೊಂತವಳೆ. ಅಕ್ಕ ಇನ್ನು ಸ್ನಾನ ಮಾಡ್ದೇನೆ ಪಾಪ ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ಸುಸ್ತಾಗಿ ಕುಂತವಳೆ. ಈಗ ಗಿಫ್ಟ್ ಕೊಡಕ್ ಹೋಗ್ತಾ ಇದೀವಿ ತಾನ್ವಿ ಬಿ ಸೆಕ್ಷನ್ಗೆ. ಏನ್ ಗಿಫ್ಟ್ ತೋರ್ಸಪ್ಪ? ಓಪನ್ ಮಾಡಲ? ಬೇಡ ಬೇಡ ಬೇಡ, ಅಲ್ಲ. ಒಂದು ತಿಂಗಳಿಂದ ಪ್ಯಾಂಪರ್ಸ್ ಅಲ್ಲಿ ಇಟ್ಟಿದ್ದೀನಿ ಕಕ್ಕದು. ಅದವಳಿಗೆ ಕೊಟ್ಟು ಅವಳ ಕೈಯೆಲ್ಲ ಪಾಪು ಕಕ್ಕ ಮಾಡ್ತೀನಿ ಈಗ. ಜೆಂಟ್ಸ್ ಲೇಡೀಸ್ ಕಿಟ್, ಬರೀ ಕಿಡ್ಸ್ ಮಾತ್ರ. ಏನೈತೆ? ಇದೇನು ಲೈಟ್ ಕಲರ್ ಕಾಣಿಸುತ್ತೆ ಫೋನಲ್ಲಿ. ಬೆಳಕು ಚೆನ್ನಾಗಿತ್ತಾ? ಇವಳಿಗೆ ಗ್ರೀನ್ ಕಲರ್ ಇಷ್ಟ ಅಂತೇಳಿ ಗ್ರೀನ್ ಕಲರ್ ಅಂದ್ರೆ ಪೇಸ್ಟಲ್ ಗ್ರೀನು, ಬಟ್ ಫೋನಲ್ಲಿ ಲೈಟ್ ಆಗಿ ಕಾಣಿಸ್ತಿದೆ, ಯಾಕಂತ ಗೊತ್ತಿಲ್ಲ. ಬರ್ತ್ಡೇ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು. ಬ್ಲೂ ಶೇಡ್ ಅಲ್ಲಿ ಬಲೂನ್ಸ್ ಎಲ್ಲ ತಗೊಂಡಿದೀವಿ. ನಾವು ಬೇರೆ ತರನೇ ಡಿಸೈಡ್ ಮಾಡಿದ್ವಿ, ಅದು ನೋಡ್ರಿ ಇವಾಗ ಫೈನಲ್ ಆಗಿ ಬೇರೆ ತರನೇ ಆಯ್ತು. ಇಟ್ಸ್ ಓಕೆ, ಬ್ಲೂ ಶೇಡ್ ಅಲ್ಲೇ ಹೋಗ್ಲಿ ಅಂತ ಅಂದ್ಬಿಟ್ಟು ಲೈಟು ಡಾರ್ಕು ಅದಕ್ಕೂ ಡಾರ್ಕು ಈ ತರ ಡಿಸೈಡ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಅದ್ರಲ್ಲೊಂದು ಇವಳು ಎತ್ಕೊಂಡು ಆಟಾಡ್ತಾವಳೆ. ನನ್ನ ತಂಗಿ ಅಡುಗೆಗೆಲ್ಲ ರೆಡಿ ಮಾಡ್ತಾವಳೆ. ಈರುಳ್ಳಿ ಬೆಳ್ಳುಳ್ಳಿ ಅವಳೇನು ಸುಳ್ದಿಲ್ಲ, ನಮ್ಮಮ್ಮ ಸುಳ್ದಿರೋದು. ಬರೀ ಈರುಳ್ಳಿ ಸಿಪ್ಪೆ ಮಾತ್ರ ತೆಗ್ದಿ ಇಟ್ಟವಳೆ. ಎರಡೇನಾ ನೀನು ಮಾಡಿರೋದು? ನಿಂಗ್ ನಾಚಿಕೆ ಆಗಲ್ಲ? ಇದು ಮೂರು ನಾನು ಸುಳಿತಾ ನಿಂಗ್ ನಾಚಿಕೆ ಹೆಲ್ಪ್ ಮಾಡ್ತಾ ಇದೀನಿ. ಅದೇ ನಿಂಗ್ ನಾಚಿಕೆ ಆಗಲ್ಲ? ಒಂದ್ ಎರಡು ಮಾಡ್ಬಿಟ್ಟು ನಾನು ಮಾಡ್ದೆ ಅಂತ ಹೇಳ್ತಿಲ್ಲ. ಏನ ಮಾಡಿಗೆ ಇವತ್ತು? ಚಿಕನ್ ಸಾರು, ಚಿಕನ್ ಬಿರಿಯಾನಿ, ಎಲ್ಲ ರೆಡಿ ಮಾಡ್ತಾವ್ರೆ. ಪುದೀನ ಡೆಕೋರೇಟ್ ಮಾಡ್ತಾ ಇರೋದು ನವೀನ ಅಂತ ಅನ್ಕೊಂಬೇಡ್ರಿ. ಅವ್ನ್ ಜಸ್ಟ್ ಲೈಟ್ ಮಾತ್ರ ಚೇಂಜ್ ಮಾಡ್ತಾವನಷ್ಟೇ. ಡೆಕೋರೇಟ್ ಮಾಡಿರೋದು ನನ್ನ ತಂಗಿ. ಬಲೂನ್ ಕಷ್ಟಪಟ್ಟು ಊದಿರೋದು ನಾನು. ಅದು ಯಾಕ ರಜಾ? ಕೈ ತೆಗಿ ಢಮ್ಮಂತದಂಗೆ ಟೈಮ್ ನೋಡಿ, ಎಲ್ಲ ಶಾಕ್ ಆಗ್ತಾರೆ. 10 ಗಂಟೆ ಆದ್ರೂನು ಇನ್ನು ನಮ್ಮ ಅಕ್ಕ ಏನು ರೆಡಿ ಮಾಡಿಲ್ಲ. ಯಾಕಂದ್ರೆ ಅವಳು ಹುಟ್ಟಿದೆ 10:50. ಸೊ ಕೇಕ್ ಕಟ್ ಮಾಡೋದು 10:50ಗೆನೆ ಅಲ್ವೇ ನೀವಮ್ಮ? ಅವಳು ಎಷ್ಟು ಗಂಟೆಗೆ ಹುಟ್ಟಿದ್ದು? 10:50. ಅದಕ್ಕೆ ನಾವು 10:50 ಹ್ಯಾಪಿ ಬರ್ತ್ಡೇ ತಾನ್ವಿ. ಇದು ಬುಕ್ಕು, ಇದು ಪೆನ್ನು, ಇದು ಲೆಟರ್ಸು, ಇದು ಸೈಡಲ್ಲಿ ಇರೋದು ಪೆನ್ನು, ಇದು ರಬ್ಬರ್ ಏನೋ ಗೊತ್ತಿಲ್ಲ, ಇದು ಸ್ಕೇಲು, ಇದು ಒಂದು ಆಪಲ್. ಅವ್ರಿಗೂ ಗೊತ್ತಾಗ್ಬಿಡುತ್ತೆ ಕೇಕ್ ಮಾಡೋರ್ಗು, ಅವಳು ತಿಂಡಿ ಪೋತಿ ಅಂತ, ಅದಕ್ಕೆ ಆಪಲ್ ಇಟ್ಟವ್ರೆ. ತಿನ್ಕೊಂಡೆ ಹ್ಯಾಪಿ ಬರ್ತ್ಡೇ ತಾನ್ವಿ ಬಿ. ಇದೆ ಕೇಕ್. ಬಾರೆ ಸುಂಟ್ರು ಗಾಳಿ.
ಈ ಅಮ್ಮ ನಿಜ ಸುಂಟ್ರ ಗಾಳಿ ಬಂದ್ಬಿಟ್ಲಮ್ಮ. ಇದು ಏನಿದೆ ಇದು ಡೆಕೋರೇಟ್, ಇದು ನಾನು ಪಾಪುಗೆ 6 ಮಂತ್ ಸೆಲೆಬ್ರೇಟ್ ಮಾಡಿದಾಗ ಸೇಮ್ ಇದೆ, ಬಟ್ ಕಲರ್ಸ್ ಆಗಿತ್ತು. ಇದು ಬಂದು ಬ್ಲೂ ಥೀಮಲ್ಲಿದೆ, ಅದು ಫುಲ್ ಕಲರ್ಸ್ ಥೀಮಲ್ಲಿತ್ತು. ಸೊ ಈಗ ಅದೇ ರಿಪೀಟೆಡ್. ಇದು 21 ತೋರಿಸ್ತಾ ಇದೆಯಲ್ಲೋ. ಹಾ, ಇದು ಬಂದು 12. ಇದು ಸೀಕ್ರೆಟ್ ಏನ್ ಗೊತ್ತಾ, ಇದು ಪಾಪದು 12 ಮಂತ್ಸ್ ಮಾಡಿರೋದು. ಅದ್ ನಮ್ಮ ಅಕ್ಕ ಅವತ್ತಿಂದ ಜೋಪಾನಾಗಿ ಎತ್ತಿಟ್ಕೊಂಡ್ಬಿಟ್ಟವಳೆ. ಇದು ಆಕ್ಚುಲ್ ಆಗಿ ಪಿಂಕಿಶ್, ಒಂಥರ ಪಿಂಕಿಶ್ ಕಾಣಿಸ್ತಿದೆ, ಬಟ್ ಇದು ಪಿಂಕಿಶ್ ಅಲ್ಲ, ಆನಿಯನ್ ಪರ್ಪಲ್ ಅಂತಂತಾರಲ್ಲ, ಆನಿಯನ್ ಪರ್ಪಲ್ ಶೇಡ್ ಇದು. ನಮ್ಮಮ್ಮ ನೋಡ್ದ, ಶ್ರುತಿ ನೆನಪು, ಶ್ರುತಿ ನಮ್ಮ ಅಮ್ಮಂಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ತಾನ್ವಿ, ಹ್ಯಾಪಿ ಬರ್ಡೇ ಟು ಯು, ಕ್ಲಾಪ್ ಕ್ಲಾಪ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ತಾನ್ವಿ, ಹ್ಯಾಪಿ ಬರ್ಡೇ ಟು ಯು. ಅಪ್ಪ ಅದೇ ಗ್ಯಾಪ್ ಅಲ್ಲಿ ತಿನ್ಕೊಳ್ಳೋಣ ಅಂತ ಕೇಕ. ಈ ಬುಕ್ ನೋಡಿ ಎಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ. ಪೆನ್ಸಿಲ್ ಅಷ್ಟೇ, ಬಟ್ ಬುಕ್ ಬಂದು ಕ್ಯೂಟ್ ಆಗಿ ಮಾಡಿದ್ದಾರೆ. ಲೆಟರ್ಸ್ ಚೆನ್ನಾಗಿತ್ತು, ಆಮೇಲೆ ಲೆಟರ್ಸ್ ಚೆನ್ನಾಗಿದೆ, ಬೋರ್ಡ್ ಚೆನ್ನಾಗಿದೆ, ಬುಕ್ ಅಂತೂ ಸಖತ್ ಕ್ಯೂಟ್ ಆಗಿದೆ. ಇಲ್ಲಿ ಪೆನ್, ಇಲ್ಲೊಂದು ಪೆನ್ನು, ಟಿಕ್ ಟಿಕ್ ಪೆನ್, ಈ ತರ ಟಿಕ್ 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 ಪೆನ್. ಡ್ರೆಸ್ ಯಾರಾದ್ರೂ ನೀವ್ ಹಾಕೊಂಡಿದ್ರೆ ನಿಮ್ದೆಲ್ಲ ಆಗ್ಲೇ ಅರ್ಧೋಗಿರುತ್ತೆ, ಯಾಕಂದ್ರೆ ತುಂಬಾ ಹಳೇ ವರ್ಷ ಡ್ರೆಸ್. ನಾನು ಫಸ್ಟ್ ಟೈಮ್ ಹಾಕೊಂತ ಇದ್ದೀನಿ. 10 years ಆಯ್ತಂತೆ ಈ ಡ್ರೆಸ್ ನಮ್ಮಮ್ಮ ನಮಗೆ ಕೊಡ್ಸಿ. ಫಸ್ಟ್ ಟೈಮ್ ನಾನು ಹಾಕೊಂತ ಇರೋದು. ಎಷ್ಟು ಜೋಪಾನ ಮಾಡ್ತಾ ಇದೀವಿ ಡ್ರೆಸ್ಸಸ್ ಎಲ್ಲ ಅಂತೇಳಿ, ಬಟ್ ನಮ್ಮಮ್ಮ ಯಾವಾಗ್ಲೂ ಬೈತಾನೆ ಯಾರು. ಅಡಿಗೆ ಏನ್ ಮಾಡಿದ್ದಮ್ಮ? ನೋ ಪಾಯ್ಸನ್. ಸಾಕು ಸಾಕು. ಕಬಾಬು, ಆನಿಯನ್, ಬಿರಿಯಾನಿ. 10:30 ಆಗೋಯ್ತು ಆಯ್ತಾ. ಯಾಕೆ ಅಂತಂದ್ರೆ ಕೇಕ್ ಬರೋದು ಲೇಟ್ ಆಯ್ತು. ಸೊ ಕೇಕ್ ಬರೋದು ಲೇಟ್ ಆಗೋದ್ರಿಂದ ಸೆಲೆಬ್ರೇಷನ್ ಹಂಗೆ ಹಿಂಗೆ 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 ಮೂವ್ ಆಯ್ತು. ಸೊ ಕೇಕ್ ಕಟ್ ಮಾಡಿದ್ದೇನೆ ಎಲ್ಲರ ಮೈಂಡ್ ಏನಾಯ್ತು ಅಂದ್ರೆ, ಕೇಕ್ ಮೇಲೆ ಯಾರಿಗೂ ಮೈಂಡ್ ಹೋಗಿಲ್ಲ. ಫುಲ್ ಫಸ್ಟೇ ಊಟ ಮಾಡ್ಬಿಡೋಣ ಅಂತ ಅನ್ಕೊಂಡು ಕೇಕ್ ಕಟ್ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ಪೇ ನಾವು ತೆಗ್ದಿದ್ದು ಊಟಕ್ಕೆ ಅಂತ ಅನ್ಬಿಟ್ಟು ಇದು ಮಾಡಿದ್ವಿ. ಅದಾದ್ಮೇಲೆ ಅದನ್ನೇ ನಾವು ಏನು ಅನ್ಕೊಂಡ್ವಿ ಒಂದು ಗಿಫ್ಟ್ಸ್ ಆ ಥರ ಅದ್ಯಾವುದು ನಾವೇನು ಕೊಟ್ಟೇ ಇಲ್ಲ. ತಿಂದ್ವಿ ಎಲ್ಲ. ತಿಂದಾದ್ಮೇಲೆ ಈಗ 11:15 ಟೈಮ್ ತೋರಿಸ್ತೀನಿ ನೋಡ್ರಿ. 11:15 ಆಗ್ತಿದೆ. ನಮ್ಗೆ ಇವಾಗ ಫ್ಲಾಶ್ ಆಗ್ತಿದೆ, ಗಿಫ್ಟೇ ಕೊಟ್ಟಿಲ್ವಲ್ಲ ಅಂತೇಳಿ. ಎಂತ ಇದು ಅಂದ್ರೆ ನಾವು ನಾನು ನಿಮಗೆ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡಿರ್ತೀನಿ ನೋಡಿ. ಒಂದು ವಾರದಿಂದ ಅವಳನ್ನ ಅಳಿಸಿ ಇಟ್ಟಿರ್ತೀನಿ. ಅದೆಲ್ಲ ನಿಮಗೆ ಆ್ಯಡ್ ಮಾಡ್ತೀನಿ. ಅದೇ ಒಂದು ಬ್ಲಾಗ್ ಮಾಡ್ತೀನಿ. ಅದೇ ಒಂದು ಬ್ಲಾಗ್ ಆಗುತ್ತೇನೋ ನಿಜ. ಅಷ್ಟಾಗಿದೆ ಅದು. ಬಟ್ ಕ್ಲಿಪ್ಪಿಂಗ್ ಸ್ವಲ್ಪ ಹಾಕ್ತೀನಿ. ಇನ್ನೇನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ವರ್ಷ ಬರ್ಡೇಗೆ ಅದೇ ಕ್ಲಿಪ್ಪಿಂಗ್ ತೆಗೆದು ಸ್ಟೇಟಸ್ಗೆ ಹಾಕಿ ಮತ್ತೆ ನೆಕ್ಸ್ಟ್ ವರ್ಷ ಬರ್ಡೇಗೂ ಅಳಿಸ್ತೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ವರ್ಷ ಅವಳಿಗೆ 12 years. ಸೊ 12 ಗಿಫ್ಟ್ ಅನ್ನೋ ಪ್ಲ್ಯಾನ್. ಅದು 12 ಗಿಫ್ಟ್ ಅಲ್ಲ, ಅದು 12ಗಿನ ದಾಟೋಯ್ತು. ಯಾಕಂದರೆ ನಂದೊಂದಿದೆ, ಮತ್ತು ಇವಳ್ದೊಂದಿದೆ, ನಮ್ಮ ಅಮ್ಮಂದೊಂದಿದೆ. ಸೊ ದಾಟೋಯ್ತು. ಬಟ್ ನಮ್ಮ ಅಕ್ಕನ ಕಡೆಯಿಂದ ಅವ್ರ ಅಮ್ಮನ ಕಡೆಯಿಂದ 12 ಗಿಫ್ಟ್ಸ್ ಮಗಳಿಗೆ ಅಂತ.
ಇಷ್ಟು ನೈಟು ತುಂಬ ಲೇಟ್ ಆಯಿತು, ಅದಕ್ಕೆ ನಾವು ಗಿಫ್ಟ್ ಕೊಡೋಕ್ಕಾಗಲಿಲ್ಲ. ಬೆಳಿಗ್ಗೆ ಕೊಡೋಣ ಅಂತ ಅಂದ್ಬಿಟ್ಟು ನಾವಾಗಲಿ ಹಂಗೆ ಸುಮ್ಮನೆ ಆಗ್ಬಿಟ್ವಿ. ಈಗ ಕೊಡ್ತಾ ಇದ್ದೀವಿ 12 ಗಿಫ್ಟ್ಸ್. ಯಾವ್ಯಾವುದ್ರಲ್ಲಿ ಏನೇನಿದೆ ಅಂತ ಗೆಸ್ ಮಾಡಿ. ಎಲ್ಲಿ ಬಿಟ್ಟು ಬಲ್ಲ ಇಳಿಬಾರ್ದು ತೆಗಿತ ನೈಟ್ ಕೊಡಬೇಕಾಗಿರೋವಂಥ ಗಿಫ್ಟ್ ಇವಾಗ ಚೇಂಜ್ ಆಗಿ ಇವಾಗ ಬೆಳಿಗ್ಗೆ ಕೊಡ್ತಾ ಇದ್ದೀವಿ. ಪಿಳ್ಳೆ ನೋಡಿ ನೈಟ್ ಹಾಕೊಂಡಿರೋ ಡ್ರೆಸ್ ಬಿಚ್ಚಾಕಿದ್ಲು, ಈಗ ಮತ್ತೆ ತಿರ್ಗಾ ವಿಡಿಯೋ ಮಾಡ್ತೀವಿ ಅಂದಿತ್ತೆ, ಹಾಕೊಂಡು ನೋಡಿ ಬಂದ್ಬಿಟ್ಲು. ಒಂದ್ ನಿಮಿಷ ಇರಿ, ಓಪನ್ ಮಾಡಬೇಡಿ. ಗಿಫ್ಟ್ಸ್ ಎಲ್ಲ ಏನೇನಿದೆ, ಯಾವ್ಯಾವ್ದ್ರಲ್ಲಿ ಯಾವ ಪ್ಯಾಕಲ್ಲಿ ಏನೇನು ಗಿಫ್ಟ್ಸ್ ಇದೆ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಬಾಯ್.